ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ನನಗೆ. ಸ್ವಲ್ಪ ಫೋನ್ ಕೂಡ ಪ್ರಾಬ್ಲಮ್ ಆಗಿತ್ತು ನಂದು. ಹಾಗಾಗಿ ಅದನ್ನು ರೆಡಿ ಮಾಡ್ಕೊಂಡು ಕುತ್ಕೊಳ್ಳೋದೇ ಆಗೋಗಿತ್ತು ಕೆಲಸ. ಅದಕ್ಕೆ ಬೆಳಗ್ಗೆ ನಾನು ಪೂಜೆನೂ ಮಾಡೋಕ್ಕೆ ಹೋಗಿರಲಿಲ್ಲ. ಹೆಂಗಿದ್ರು ನೆನ್ನೆ ಎಲ್ಲ ಮಾಡಿದ್ನಲ್ವ, ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇನ್ನೇನು ಟೆನ್ಷನ್ ಇರಲಿಲ್ಲ ನನಗೆ. ಸಂಜೆ ದೀಪ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದೆ. ಅದಕ್ಕಂತಲೇ ನಾನೇನು ಬೆಳಗ್ಗೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಇನ್ನು ಮಧ್ಯಾಹ್ನ ಮೇಲೆ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆಗೂ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ದೀಪ ಹಚ್ಬೇಕಷ್ಟೇನೆ. ಇನ್ನೂ ಟೈಮ್ ಇದೆ. ಇವಾಗ 4:15. ಇನ್ನೂ ಟೈಮ್ ಇದೆ. ಮನೇಲಿ ದೀಪ ಹಚ್ಬಿಟ್ಟು ಇವತ್ತು ಆಷಾಢ ಶುಕ್ರವಾರ, ಕೊನೆ ಶುಕ್ರವಾರ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು. ದುರ್ಗಾ ಪರಮೇಶ್ವರಿಗೆ ಹೋಗಿ ಬರೋಣ ಅಂತ. ಜನ ಎಷ್ಟಿರ್ತಾರೋ ಏನೋ ಗೊತ್ತಿಲ್ಲ, ಯಾಕಂದರೆ ಶುಕ್ರವಾರ ಬೇರೆ, ಅದರಲ್ಲೂ ಆಷಾಢ ಶುಕ್ರವಾರ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಆದರೂ ಪರವಾಗಿಲ್ಲ, ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 4 ವಾರದಿಂದ ನಾನು ಹೋಗಲೇ ಇಲ್ಲ ದೇವಸ್ಥಾನಕ್ಕೆ. ಕೊನೆ ವಾರ ಇವತ್ತಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನಾವು ಅಮ್ಮಂಗೆ ಹೇಳಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಬರೋಣ ಅಂತೇಳಿ. ಸರಿ ಅಂತ ಹೇಳಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇನ್ನು ನಿನ್ನೆ ಬೇರೆ ಚಾಮುಂಡೇಶ್ವರಿ ತಾಯಿದು ಹುಟ್ಟಿದ ದಿನ ಅಲ್ವಾ, ಆಷಾಢದಲ್ಲೇ ಹುಟ್ಟಿರೋದಲ್ವಾ, ಹಾಗಾಗಿ ಆಷಾಢ ಶುಕ್ರವಾರ ಚೆನ್ನಾಗಿ ಮಾಡಿರ್ತಾರೆ. ಆದರೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ನನಗೆ, ಮೈಸೂರಿಗೆ. ಯಾಕಂದರೆ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಲಾಸ್ಟ್ ಟೈಮು ಒಂದು 2 ಮಂತ್ಸ್ ಹಿಂದೆ ಹೋಗಿದ್ದಿದ್ದು, ಅದು ಭಾನುವಾರ ಬೇರೆ ಹೋಗ್ಬಿಟ್ವಿ. ಬೇಡ, ನಮ್ಮ ಬಾಧೆ ಬಿಸಿಲಲ್ಲಿ ಒದ್ದಾಡಿಕೊಂಡು ಕ್ಯೂ ಅಂತೂ ಎಷ್ಟಿರುತ್ತೆ ಅಂತಂದರೆ ಸುಮಾರು ಒಂದು 3 ಅವರ್ ನಿಂತ್ಕೊಂಡಿದ್ದೀವಿ ನಾವು ದರ್ಶನಕ್ಕೆ. ಅಷ್ಟು ರಶ್ ಜನ. ಅದನ್ನು ನೋಡಿನೇ ನನಗೆ ಸಾಕಾಗೋಯಿತು. ಇನ್ಯಾವತ್ತೂ ವೀಕೆಂಡ್ಸಲ್ಲಾಗಲಿ ಅಥವಾ ಈ ಥರ ಇಂಪಾರ್ಟೆಂಟ್ ಡೇಸ್ಗಳಲ್ಲಾಗಲಿ ಹೋಗೋದೇ ಬೇಡಪ್ಪ, ಯಾವಾಗಲಾದರೂ ಫ್ರೀ ಇರೋ ಟೈಮಲ್ಲಿ ಹೋಗೋಣ ಅಂತ ಅಂದ್ಕೊಂಬಿಟ್ಟೆ. ಹಂಗಾಗಿ ಇನ್ನು ನೆನ್ನೆನೂ ಎಲ್ಲೂ ಹೋಗಲಿಲ್ಲಲ್ಲ ದೇವ್ರ ದರ್ಶನ ಮಾಡೋಕ್ಕೆ. ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ. ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ನಮ್ಮ ಸಬ್ಸ್ಕ್ರೈಬರು ಯಾವಾಗ ಕೇಳ್ತಾಯಿದ್ರು, ಸೀರೆ ಉಟ್ಕೊಂಡೇ ವ್ಲಾಗ್ ಮಾಡಿ ನೀವು ಅಂತ ಅಂದ್ಬಿಟ್ಟು. ಹಾಗಾಗಿ ಉಟ್ಕೊಂಡಿದ್ದೀನಿ. ನನಗೆ ಉಟ್ಕೊಂಡು ತುಂಬ ಹೊತ್ತು ಇರೋಕ್ಕಾಗಲ್ಲ. ಅದರಲ್ಲೂ ಈ ಬಾರ್ಡ್ರ್ ಸೀರೆಗಳು ಅವೆಲ್ಲನೂ ನಾನು ಜಾಸ್ತಿ ಹೊತ್ತು ಉಟ್ಕೊಂಡಿರೋಕ್ಕಾಗಲ್ಲ. ಈ ಥರ ಪ್ಲೈನ್ ಸೀರೆ ಆದರೆ ಒಂದು ಸ್ವಲ್ಪ ಹೊತ್ತು ಇರುತ್ತೆ. ಇದೊಂಥರ ವೆಯ್ಟ್ಲೆಸ್ ಸ್ಯಾರಿ, ತುಂಬ ಏನೋ ಉಟ್ಕೊಂಡಿದ್ದೀನಿ ಅಂತ ಅನಿಸಲ್ಲ. ಹಂಗಾಗಿ ಸ್ವಲ್ಪ ಆರಾಮಾಗಿರ್ಬೋದು. ಅದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ. ಇನ್ನು ಈ ಥರ ವೆಯ್ಟ್ಲೆಸ್ ಸ್ಯಾರಿಗಳನ್ನ ಇನ್ನೊಂದು ಸ್ವಲ್ಪ ತೊಗೊಬೇಕು ನಾನು. ನನ್ನ ಹತ್ರ ಅಷ್ಟು ವೆಯ್ಟ್ಲೆಸ್ ಸ್ಯಾರಿಗಳಂದರೆ ನಾನು ಯಾವಾಗಲೂ ಉಟ್ಕೊಳಲ್ವಲ್ಲ, ಹಂಗಾಗಿ ನಾನು ತೊಗೊಳಕ್ಕೆ ಹೋಗ್ತಾ ಇರಲಿಲ್ಲ. ಈ ನಡುವೆ ಉಟ್ಕೊತಾ ಇದ್ದೀನಿ ವಾರಗಳ ಟೈಮಲ್ಲಿ. ಅವಾಗವಾಗ ಒಂದೊಂದ್ಸರಿ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಯಾವಾಗಲೂ ಬರೀ ಡ್ರೆಸ್ಸೇ ಹಾಕ್ತೀನಲ್ಲ ಅಂತ. ಹಂಗಾಗಿ ತೊಗೊಬೇಕು ಇನ್ನೊಂದೆರಡು ಪ್ಲೈನ್ ಸ್ಯಾರಿಗಳನ್ನ. ಇನ್ನು ಇದು ನಾನು ತೊಗೊಂಡಿದ್ದು ಮೀಶೋದಲ್ಲಿ. ನಿಜವಾಗ್ಲೂ ಮೀಶೋದಲ್ಲಿ ಎಷ್ಟೋ ಸೀರೆಗಳು, ನನಗೆ ಎಷ್ಟು ತೊಗೊಂಡಿರೋ ಎಲ್ಲ ಬಟ್ಟೆಗಳು ಚೆನ್ನಾಗಿದೆ. ಮೀಶೋದಲ್ಲಿ ನನಗೆ ಯಾವುದು ವೇಸ್ಟ್ ಅಂತ ಅನಿಸೇ ಇಲ್ಲ. ನಮ್ಮ ಬಜೆಟ್ಗೆ ತುಂಬ ಕಡಿಮೆ ರೇಟ್ಗೆ ಚೆನ್ನಾಗಿರೋ ಬಟ್ಟೆಗಳೇ ಸಿಗುತ್ತೆ. ಹಾಗಾಗಿ ನಾನು ಜಾಸ್ತಿ ಮೀಶೋದಲ್ಲೇ ಪರ್ಚೇಸ್ ಮಾಡೋದು. ಇನ್ನು ಸಾಂಬಾರೆಲ್ಲ ಇದೆ. ರಾತ್ರಿಗೆ ಇನ್ನೇನು ಮಾಡೋ ಕೆಲಸ ಇಲ್ಲ. ಬೆಳಗ್ಗೆ ಸ್ವಲ್ಪ ಸಾಂಬಾರು ಮತ್ತು ಎಲ್ಲ ಕ್ಯಾಪ್ಸಿಕಮ್ ರೈಸು ಅದೊಂದು ರೆಸಿಪಿ ಮಾಡಬೇಕಾಗಿತ್ತು. ಶೂಟ್ ಮಾಡಿ ನಾನು ಹೇಳಿದ್ದೀನಿ ವೀಡಿಯೋ ಮಾಡ್ಕೊತೀನಿ ಇರಮ್ಮ ಅಂತ ಅಂದ್ಬಿಟ್ಟು. ಅಷ್ಟು ಬೇಗ ನಮ್ಮಮ್ಮ ಒಗ್ಗರಣೆ ಹಾಕಿ ಅರ್ಧಂಬರ್ಧ ಮಾಡೇ ಇಟ್ಬಿಟ್ಟಿದ್ರು. ಅದಕ್ಕೆ ಸುಮ್ಮನೆ ಆಗೋದೇ. ಇಲ್ಲ ಅಂದಿದ್ರೆ ರೆಸಿಪಿ ಶೂಟ್ ಮಾಡ್ಕೊತಾ ಇದ್ದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಮತ್ತೆ ಟ್ರೈ ಮಾಡ್ತೀನಿ, ಇನ್ನೊಂದ್ಸರಿ ನಾನೇ ಮಾಡಿಬಿಟ್ಟು ಅದನ್ನು ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗಲೂ ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನಾನು ಅದೇ ಅಂದ್ಕೊಂಡೆ, ಅನ್ಯಾಯವಾಗಿ ಮಿಸ್ ಮಾಡಿಬಿಟ್ಟಲ್ಲ ಅಂತ ನಮ್ಮ ಅಮ್ಮನಿಗೆ ಅದೇ ಹೇಳ್ತಾ ಇದ್ದೆ. ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ದೆ ತಾನೇ ನಾನು, ಅಷ್ಟು ಬೇಗ ನೀನು ಯಾಕೆ ಒಗ್ಗರಣೆ ಹಾಕಿದೆ ಅಂತ ಅಂದ್ಬಿಟ್ಟು. ಅದು ಬೇರೆ ಲೇಟಾಗಿ ಹೋಗಿತ್ತು ಬೆಳಗ್ಗೆ. ಹಾಗಾಗಿ ನಾನು ಈ ಫೋನ್ ಟೆನ್ಷನನ್ನು ನೋಡಿಕೊಂಡು ತಿಂಡಿ ಮಾಡೋ ಕಡೆ ಹೋಗಿರಲಿಲ್ಲ. ನಾವು ಅಮ್ಮನೇ ಮಾಡಿದ್ರು. ಹಂಗಾಗಿ ಬೇಗ ಮಾಡಿಬಿಟ್ರು. ಸರಿ ಆಯಿತು, ಹೋದರೆ ಹೋಗಲಿ, ಇನ್ನೊಂದ್ಸರಿ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ನಂದು ಚಿಕ್ಕಪೇಟೆ ವ್ಲಾಗ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. 1.1K ವ್ಯೂಸ್ ಆಗಿದೆ. ನನಗದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ನನ್ನೆಲ್ಲ ವ್ಲಾಗ್ಸ್ಗಳಿಗೂ. ಇನ್ನು ನಾನು ಸಂಜೆ ಒಂದು 5:15 ಆಗಲಿ ಪೂಜೆ ಮಾಡೋದಕ್ಕೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಸುಮ್ಮನೆ ಕೂತ್ಕೊಂಡಿದ್ನಲ್ಲ ರೆಡಿಯಾಗಿ ಅಂತ ಅಂದ್ಬಿಟ್ಟು, ಹಂಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ರೀಲ್ಸು ಮತ್ತು ಇದಕ್ಕೆ ಶಾರ್ಟ್ಸ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಒಂದು 5:15 ಟೈಮ್ ಆದಮೇಲೆ ನಮ್ಮಮ್ಮ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಮನೇಲಿ ದೀಪ ಹಚ್ಚಿಬಿಟ್ಟು ನಾವು ಕೂಡ ಹೊರಟ್ವಿ. ಇನ್ನು ನಮಗೆ ದೇವಸ್ಥಾನ ಹತ್ರನೇ ಇರೋದು. ಆದರೂ ನಾವು ಗಾಡಿನಲ್ಲೇ ಹೋಗ್ತೀವಿ. ಅಂದರೆ ನಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ದೂರನೇ ಆಗುತ್ತೆ. ಗಾಡಿನಲ್ಲಿ ಹೋದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಗಾಡಿನಲ್ಲೇ ಹೋಗ್ತೀವಿ.
ನಾವು ಚಿಕ್ಕವರಿದ್ದಾವಾಗಲೆಲ್ಲನೂ ನಡ್ಕೊಂಡೇ ಹೋಗ್ಬಿಡ್ತಾ ಇದ್ವಿ. ಅವಾಗೆಲ್ಲ ಯಾವ ಗಾಡಿನೂ ಇಲ್ಲ, ಏನೂ ಇಲ್ಲ, ನಡ್ಕೊಂಡೇ ಹೋಗ್ತಾ ಇದ್ವಿ. ಇವಾಗ ದೂರ ಅಂತ ಅನಿಸುತ್ತೆ, ಯಾಕಂದರೆ ಅದು ಲೇಔಟ್ ಎಲ್ಲ ಆಗೋಗಿರೋದ್ರಿಂದ ಅಲ್ಲಿ ಓಡಾಡೋದಕ್ಕೆ ದಾರಿ ಮೊದಲು ನಾವು ಅಡ್ಡದಾರಿನಲ್ಲಿ ನುಗ್ಗಿ ಹೋಗ್ಬಿಡ್ತಾ ಇದ್ವಿ. ಇವಾಗ ಆ ದಾರಿಗಳೆಲ್ಲ ಇಲ್ಲ, ಹಾಗಾಗಿ ಸುತ್ತಾಕ್ಕೊಂಡು ಹೋಗ್ಬೇಕಲ್ವಾ, ಹಾಗಾಗಿ ಗಾಡಿನಲ್ಲೇ ಹೋಗಬೇಕು. ಇನ್ನು ನಾನು ಕೂಡ ಮನೇಲಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾನು ನಮ್ಮಮ್ಮ ಇಬ್ಬರು ಹೊರಟ್ವಿ. ಮಳೆ ಬಂದ್ಬಿಡುತ್ತೇನೋ ಅಂತ ಅಂದ್ಕೊಂಡೆ. ಸಂಜೆ ಬೇರೆ ಆಗಿತ್ತಲ್ವಾ, ಜನ ಎಷ್ಟಿರ್ತಾರೋ ಏನೋ ಅಂತ ಅಂದ್ಕೊಂಡೇ ಹೋದೆ. ಆದರೂ ತುಂಬ ಜನ ಅಂತಲೂ ಅಲ್ಲ, ಯಾಕಂದರೆ ಯಾವಾಗಲೂ ತುಂಬ ಕ್ಯೂ ಇರುತ್ತೆ. ಲೈನು ದೇವಸ್ಥಾನ ದಾಟಿ ರೋಡಲ್ಲಿ ಹೋಗ್ಬಿಟ್ಟಿರುತ್ತೆ, ಅಷ್ಟು ಲೈನ್ ಇರುತ್ತೆ. ಇವತ್ತು ಪರವಾಗಿಲ್ಲ, ಸಂಜೆ ಆಗಿದ್ದರಿಂದ ಸ್ವಲ್ಪ ಕಮ್ಮಿ ಇದ್ದರು. ಆದರೂ ಅದೇ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಅಂದರೆ ಸಂಜೆ ಆಗಿದ್ದರಿಂದ ಸ್ವಲ್ಪ ಬೇಗ ಬೇಗನೆ ದರ್ಶನ ಮಾಡಿಸ್ಬಿಟ್ರು, ಕಾಯಿಸ್ಲಿಲ್ಲ. ಬೆಳಗ್ಗೆ ಟೈಮಲ್ಲೆಲ್ಲ ಹೋದರೆ ಒಂದು 10 ಗಂಟೆ ಮೇಲೆ ಆ ಥರ ಎಲ್ಲ ಹೋದರೆ ಅವಾಗೆಲ್ಲ ಅಭಿಷೇಕ, ನೈವೇದ್ಯ ಅಂತೆಲ್ಲ ಮಾಡ್ತಿರ್ತಾರಲ್ವ, ಆವಾಗ ಗರ್ಭಗುಡಿನ ಕ್ಲೋಸ್ ಮಾಡಿಬಿಡ್ತಾರೆ, ಆವಾಗ ಕಾಯ್ಕೊಂಡಿರ್ಬೇಕಾಗತ್ತೆ. ಈ ಥರ ಸಂಜೆ ಟೈಮಲ್ಲಿ ಹೋದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ. ಹಂಗಾಗಿ ನಾವು ಸಂಜೆಗೆ ಹೋಗಿದ್ದು. ಮೊದಲೆಲ್ಲ ನಾನು ವಾರ ವಾರ ಹೋಗ್ತಾ ಇದ್ದೆ, ಅಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾರೆ. ನಾನು ಕೂಡ ಒಂದು ಸತಿ ಒಂದು 9 ವಾರ ನಿಂಬೆಹಣ್ಣು ದೀಪ ಹಚ್ಚಿರಲಿಲ್ಲ, ಬೆಲ್ಲದ ಆರತಿ ಮಾಡಿದ್ದೆ ನಾನು. ಇವಾಗ ಒಳಗಡೆ ಈ ಸತಿ ನೋಡಿದ್ದಕ್ಕೆ ಒಳಗಡೆ ಏನೋ ಹಚ್ಚಕ್ಕೆ ಬಿಟ್ಟಿರಲಿಲ್ಲ, ಫುಲ್ ಎಲ್ಲ ಏನು ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ಕ್ಲೋಸ್ ಮಾಡಿದರು. ಅಲ್ಲಿದ್ದಿದ್ದ ದೇವ್ರನ್ನೇ ತೆಗೆದುಬಿಟ್ಟಿದ್ದಾರೆ. ಅದು ಏನು ಅಂತ ಅರ್ಥ ಆಗಲಿಲ್ಲ ನನಗೆ, ಯಾಕೆ ಹಂಗೆ ಮಾಡಿದ್ದಾರೆ ಅಂತ. ಅಲ್ಲಿ ಮಾರಮ್ಮನಿಟ್ಟಿದ್ರು ಮುಂದೆ, ಅಲ್ಲಿ ನಿಂಬೆಹಣ್ಣು ದೀಪಗಳನ್ನೆಲ್ಲ ಹಚ್ತಾ ಇದ್ರು. ಇವಾಗ ದೀಪಗಳನ್ನೆಲ್ಲ ದೇವಸ್ಥಾನದಿಂದ ಆಚೆ ಕಡೆ ಹಚ್ಚೋದಕ್ಕೆ ಬಿಟ್ಟಿದ್ದಾರೆ, ಒಳಗಡೆ ಎಲ್ಲ ಏನೋ ಕ್ಲೀನ್ ಮಾಡಿದ್ದಾರೆ, ದೇವ್ರನ್ನೂ ತೆಗೆದುಬಿಟ್ಟಿದ್ದಾರೆ. ಯಾಕೆ ಅಂತ ಏನು ಗೊತ್ತಾಗಲಿಲ್ಲ ನನಗೆ. ಇನ್ನು ಶುಕ್ರವಾರದೊತ್ತಲಂತೂ ಇಲ್ಲಿ ಜಾತ್ರೆ ಥರನೇ ಇರುತ್ತೆ, ಎಲ್ಲ ಐಟಮ್ಸ್ಗಳು ಸೇಲ್ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ, ಸಖತ್ತಾಗಿರುತ್ತೆ ನೋಡೋದಕ್ಕೆ ಮಾತ್ರ. ನಾನು ಇವತ್ತು ಆ ಕಡೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಆಗೋಗಿತ್ತಲ್ವ, ಹಾಗಾಗಿ ಬಂದಿದ್ದ ತಕ್ಷಣ ಕಾಲುಗಳು ತೊಳೆದ್ಬಿಟ್ಟು ನಾವು ಲೈನಲ್ಲಿ ನಿಂತ್ಕೊಂಡ್ವಿ. ಲೈನು ಇಲ್ಲಿ ತನಕ ಇತ್ತು, ಆಚೆ ದೇವಸ್ಥಾನದ ಆಚೆವರೆಗೂ ಇತ್ತು. ಇಲ್ಲ ಅಂತಂದರೆ ಬೆಳಗ್ಗೆ ಬಂದಿದ್ರೆ ಇನ್ನೂ ಲೈನ್ ತುಂಬ ದೂರ ಇರ್ತಾ ಇತ್ತು. ಸಂಜೆ ಆಗಿದ್ದರಿಂದ ಸ್ವಲ್ಪ ಕಮ್ಮಿ ಇದ್ದಾರೆ ಅಂತ ಅನ್ನಿಸ್ತು ಜನ, ಆದರೆ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಯಿತು 2 ಕಡೆ ಲೈನು, ಅಂದರೆ ಒಂದು ಕಡೆ ದುಡ್ಡು ಕೊಟ್ಟು ಹೋಗ್ತಾರೆ, ಇನ್ನೊಂದು ಕಡೆ ಫ್ರೀ ದರ್ಶನ. ಆದರೂ ಜನ ಅಷ್ಟು ಕ್ಯೂ ಇತ್ತು, ಬೇಗ ಬೇಗನೆ ದರ್ಶನ ಮಾಡಿಸ್ಬಿಟ್ರು, ತುಂಬ ಹೊತ್ತೇನು ಕಾಯಿಸ್ಲಿಲ್ಲ. ಇನ್ನು ನಾವು ಕೂಡ ದರ್ಶನ ಮುಗಿಸ್ಕೊಂಡ್ಮೇಲೆ ಇಲ್ಲಿ ಪ್ರಸಾದ ತಗೊಳಕ್ಕೆ ಬಂದ್ವಿ. ಇದು ಪ್ರಸಾದ ಕೌಂಟರು. ಮಧ್ಯಾಹ್ನದ ಹೊತ್ತು ಊಟನೂ ಹಾಕ್ತಿದ್ರು, ಇವಾಗೇನು ಅಂತ ಗೊತ್ತಿಲ್ಲ ನನಗೆ. ಮುಂಚೆ ನಾವು ತಿಂತಾ ಇದ್ವಿ. ಬೆಳಗ್ಗೆ ಹೊತ್ತು ಒಂದು 10:30 ಹಂಗೆ ದೇವ್ರಿಗೆ ನೈವೇದ್ಯ ಎಲ್ಲ ಆದಮೇಲೆ ಪ್ರಸಾದ ಕೊಡ್ತಾರೆ, ಮತ್ತು ಸಂಜೆ ಒಂದ್ಸರಿ ಪ್ರಸಾದ ಕೊಡ್ತಾರೆ. ಬೆಳಗ್ಗೆ ಪೊಂಗಲ್ ಕೊಡ್ತಾರೆ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾನು ಯಾವಾಗಲಾದರೂ ಬಂದರೆ ನಾನು ಅದನ್ನು ತಿನ್ನೋದಕ್ಕಂತಲೇ ಬರ್ತೀನಿ. ನನಗೆ ಆ ಥರ ಪೊಂಗಲ್ ಟೇಸ್ಟು ಇನ್ನೆಲ್ಲೂ ನನಗೆ ಸಿಕ್ಕಲಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಇನ್ನಿದು ಸಂಜೆಗೆ ಕೊಟ್ಟಿರೋ ಪ್ರಸಾದ ರೈಸ್ ಬಾತು ಮತ್ತು ಕೋಸಂಬರಿನೂ ಕೊಟ್ಟರು. ನನಗಂತೂ ಮಧ್ಯಾಹ್ನ ನಾನು ಊಟನೇ ಮಾಡಿರಲಿಲ್ಲ. ಬೆಳಗ್ಗೆ ಫೋನ್ ಪ್ರಾಬ್ಲಮ್ ಆಗಿದ್ದರಿಂದ ಲೇಟಾಗಿ ತಿಂಡಿ ತಿಂದಿದ್ದೆ. ಲೇಟಾಗಿ ತಿಂಡಿ ತಿಂದಿದ್ದಕ್ಕೆ ಮಧ್ಯಾಹ್ನ ಹೊಟ್ಟೆ ಹಸಿವಾಗಲಿಲ್ಲ, ಹಂಗಾಗಿ ಊಟ ತಿಂದಿರಲಿಲ್ಲ. ಸಂಜೆ ರೆಡಿ ಆದಮೇಲೆ ನನಗೆ ಹೊಟ್ಟೆ ಹಸಿವಾಗ್ತಾ ಇತ್ತು ಸಿಕ್ಕಾಪಟ್ಟೆ. ಇನ್ನು ಇಷ್ಟೊತ್ತಲ್ಲೆಲ್ಲ ತಿನ್ನೋದು ಬೇಡ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋಣ ಅಂತ ಅಂದ್ಕೊಂಡೆ ಹೋಗಿದ್ದು. ಆಮೇಲೆ ಅಲ್ಲೇ ಪ್ರಸಾದ ಕೊಟ್ರಲ್ವಾ, ನನಗೆ ಅದು ನೋಡ್ತಿದ್ದಂಗೆ ಹೊಟ್ಟೆ ಹಸಿವು ಜಾಸ್ತಿ ಆಗೋಯಿತು. ಅದಕ್ಕೆ ಅಲ್ಲೇ ನಿಂತ್ಕೊಂಡು ತಿಂದ್ಬಿಟ್ಟೆ ನಾನು. ನನಗೆಲ್ಲಾದರೂ ದೇವಸ್ಥಾನದಲ್ಲಿ ಪ್ರಸಾದ ಅಂತಂದರೆ ನನಗೆ ಪ್ರಾಣ. ಅದು ಎಷ್ಟಾದರೂ ಲೇಟ್ ಆಗಲಿ ಪರವಾಗಿಲ್ಲ, ನಾನು ಕ್ಯೂ ನಿಂತ್ಕೊಂಡಾದರೂ ತೊಗೊಂಡು ತಿಂದ್ಬಿಡ್ತೀನಿ, ನನಗೆ ಅಷ್ಟು ಇಷ್ಟ ಆಗುತ್ತೆ. ಇನ್ನು ತಿಂದ್ಕೊಂಡು ಆಚೆ ಬಂದಾದಮೇಲೆ ಇಲ್ಲಿ ಆಚೆ ನಿಂಬೆಹಣ್ಣು ದೀಪಗಳು ಮತ್ತು ಕುಂಬಳಕಾಯಲ್ಲೆಲ್ಲ ದೀಪ ಹಚ್ತಾರೆ, ಅದನ್ನೆಲ್ಲ ಇಲ್ಲಿ ಆಚೆ ಮಾಡ್ತಾ ಇದ್ದಾರೆ. ಮುಂಚೆ ಒಳಗಡೆನೇ ಮಾಡೋದಕ್ಕೆ ಬಿಡ್ತಾಯಿದ್ರು, ಇವಾಗ ಯಾಕೋ ಗೊತ್ತಿಲ್ಲ ಒಳಗಡೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಆಚೆ ಎಲ್ಲ ಹಚ್ತಾ ಇದ್ದಾರೆ. ಒಂದ್ಸರಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಆ ಕಾರಣಕ್ಕೇನಾದರೂ ಆಚೆ ಹಚ್ಚಕ್ಕೆ ಬಿಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಇನ್ನು ನಾವು ಕೂಡ ಇಷ್ಟೆಲ್ಲ ನೋಡ್ಕೊಂಡಾದ್ಮೇಲೆ ಮನೆಗೆ ವಾಪಸ್ ಬಂದ್ವಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.